ನಮಸ್ಕಾರ ಸ್ನೇಹಿತರೆ, ನಾನೇನು ಮರಾಗಂದ್ರೆ ಪುಟಾಣಿ ವಿಡಿಯೋಗೆ ಆಧಾರಿಕ ಸುಸ್ವಾಗತ. ಸ್ನೇಹಿತರೆ, ನಾವು ಇದನ್ನು ಅತಿ ಹೆಚ್ಚಾಗಿ ಈ ತೋಟಗಳಲ್ಲಿ, ಬಯಲಲ್ಲಿ ಮತ್ತು ಊರು ಸುತ್ತಮುತ್ತ ಗಿಡ ತೋಟಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದು ಸಂಖ್ಯೆ ಕಮ್ಮಿಯೂ ಕೂಡ ಇದೆ. ಈ ಸಸಿ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಬಂದಿದೆ ಮತ್ತು ಕೆಲವು ಕಡೆ ಇದೆ. ಈ ಸಸಿ ಬಗ್ಗೆ ನಿಮಗೆ ಗೊತ್ತಿರ್ಬೋದಲ್ಲ ಸ್ನೇಹಿತರೆ, ನನ್ನ ರೈತ ಬಾಂಧವರೇ. ಲಕ್ಲಿ ಸೊಪ್ಪು ಅಂತಾರೆ ಅಥವಾ ಲಕ್ಲಿ ಗಿಡ ಅಂತಾರೆ. ಇದನ್ನು ಒಂದು ದಸರಾ ಟೈಮ್ನಲ್ಲಿ ಅದು ಒಂಗ್ಳಿಗೆ ಈ ಸೊಪ್ಪನ್ನು ಯೂಸ್ ಮಾಡ್ಕೊತಾರೆ, ಒಂಗ್ಳು ಈಜಕ್ಕೆ ಯೂಸ್ ಮಾಡ್ಕೊತಾರೆ. ಮತ್ತು ಇದ್ರ ಉಪಯೋಗ, ಇನ್ನೊಂದು ಉಪಯೋಗ, ಭಾಳ ಒಳ್ಳೆಯ ಉಪಯೋಗ ಇದೆ ಸ್ನೇಹಿತರೆ. ಅದಕ್ಕೆ ಮುಂಚೆ ನಿಮಗೇನಾದರೂ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿರಿ ಮತ್ತು ಈ ವಿಡಿಯೋನ ಆದಷ್ಟು ರೈತ ಬಾಂಧವರಿಗೆ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ತುಂಬ ಮೈಕೈ ನೋವು ಅಂದರೆ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿ ಸಾಕಾಗಿರ್ತದೆ. ಆ ಟೈಮ್ನಲ್ಲಿ ಒಲೆಗೆ ಒಂದು ಸೊಪ್ಪು, ಒಂದು ಇಡಿಯಾಗಷ್ಟು, ಒಂದು 100-200 ಗ್ರಾಮಷ್ಟು ಸೊಪ್ಪನ್ನ ಕಿತ್ಕೊಂಡು ಹೋಗ್ಬಿಟ್ಟು ಅಂಡೆ ನೀರಿಗೆ ಹಾಕಿಬಿಟ್ಟು ಕಾಯಿಸ್ಬಿಟ್ಟು ಸೊಪ್ಪಿನಲ್ಲಿರುವ ನೀರನ್ನು ಬಿಟ್ಕೊಂಡಾದಮೇಲೆ ಸ್ನಾನ ಮಾಡೋದ್ರಿಂದ ನಿಮಗೆ ಎಂಥ ಮೈಕೈ ನೋವು ಇದ್ದರೂ ಕೂಡ ವಾಸಿಯಾಗುತ್ತೆ. ಇದು ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಮತ್ತು ನೈಟಲ್ಲಿ ತುಂಬ ನಿದ್ದೆ ಬರುತ್ತೆ ರಾತ್ರಿ ಟೈಮಲ್ಲಿ. ಮತ್ತು ಇನ್ನೊಂದು ಉಪಯೋಗ ಅಂದರೆ ಈ ಸೊಪ್ಪನ್ನು ನಮ್ಮ ಮೊಣಕಾಲು ನೋವು, ಕೈಕಾಲು ನೋವು, ಎಲ್ಲಿ ಮಂಚು ಚುಪ್ಪು ನೋವು ಇರ್ತದೆ ಆ ಜಾಗದಲ್ಲಿ ಸೊಪ್ಪನ್ನು ಹರಳೆಣ್ಣೆ ಜೊತೆಯಲ್ಲಿ, ಹರಳೆಣ್ಣೆ ಕುದಿ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಆ ಸೊಪ್ಪನ್ನು ಸೋಸಿಬಿಟ್ಟು ನೀವು ಆ ಎಣ್ಣೆ ಹಚ್ಚೋದ್ರಿಂದ ಕಾಲು ನೋವು ಅದೆಲ್ಲ ವಾಸಿಯಾಗುತ್ತೆ. ನೋಡ್ತಾ ಇದೆಲ್ಲ ಸ್ನೇಹಿತರೆ, ಇನ್ನೂ ಅತಿ ಹೆಚ್ಚಾಗಿ ಒಳ್ಳೊಳ್ಳೆ ವೀಡಿಯೋ ಮಾಡಿ ನಿಮ್ಮ ಮುಂದೆ ತರ್ತೀನಿ. ಲಕ್ಲಿ ಸೊಪ್ಪು ಉಪಯೋಗ ಮಾಡ್ಕೊಳ್ಳಿ. ಒಳ್ಳೆ ಆಯುರ್ವೇದ ಔಷಧಿ ಗಿಡ. ಸಂಪೂರ್ಣ ಮಾಹಿತಿಗಾಗಿ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಮುಂದೆ ತರ್ತೀನಿ. ಆಯುರ್ವೇದ ಔಷಧಿ ಗಿಡ ಮೂಲಿಕೆಗಳು ಉಪಯೋಗ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಒಳ್ಳೆ ಬೆನಿಫಿಟ್, 100% ರಿಸಲ್ಟ್ ಇದೆ. ನಾನು ಮಾಡ್ಕೊಂಡಿದ್ದೀನಿ, ನನಗೂ ರಿಸಲ್ಟ್ ಇದೆ, 100% ರಿಸಲ್ಟ್ ಇದೆ.